ಬಿಹಾರದ ಎಲೆಕ್ಷನ್ ಏನಾಗಬಹುದು ಈ ಸಲ 29 ಕ್ಷೇತ್ರಗಳಲ್ಲಿ ಮಾತ್ರ ಕಂಟೆಸ್ಟ್ ಮಾಡಿ ಸ್ಟ್ರೈಟ್ ಅವೇ 20 ಸೀಟ್ಗಳನ್ನು ತನ್ನದಾಗಿಸಿಕೊಂಡಿದೆ. ಚಿರಾಗ್ ಪಾಸ್ವಾನ್ DCM ಆದರೂ ಆಶ್ಚರ್ಯ ಏನಿಲ್ಲ ಅಂತ. ಬಿಹಾರದ ಎಕಾನಮಿಯನ್ನ ನುಚ್ಚು ನೂರು ಮಾಡಿ ಸರ್ವನಾಶ ಮಾಡುವ ಹಂತಕ್ಕೆ, ಅಂದರೆ ಒಂದೇ ಸಲ ಹೆಣ್ಮಕ್ಳಿಗೆಲ್ಲ 50-30 ಸಾವಿರ ಹಾಕ್ಬಿಡ್ತೀನಿ, ಪ್ರತಿ ಮನೆಗೂ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂದ್ರೆ ಏನೇನು ಸಾಧ್ಯ ಇದೆ ಒಟ್ಟಿನಲ್ಲಿ ಗೆದ್ರೆ ಸಾಕು ಅನ್ನೋ ಹಠಕ್ಕೆ ಬಿದ್ದ ಹಾಗೆ RJD ಕೆಲಸ ಮಾಡ್ತಲ್ಲಿ ಕೇವಲ 25 ಆಸುಪಾಸಿನಲ್ಲಿ ನಿಂತ್ಕೋಬೇಕಾದ ಪರಿಸ್ಥಿತಿ ಬಂದಿದೆ. ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ದಿನ ಬಂದಂತಹ ಈ ರಿಸಲ್ಟ್ ನೆಹರು ಅವರಿಗೆ ಅದೆಷ್ಟು ಬೇಸರ ಮಾಡಿಸಿರುತ್ತೋ ಗೊತ್ತಿಲ್ಲ. ಇವತ್ತು ನೋಡಿದ್ರೆ ಏನೋ ಮಾಡ್ಬಿಡ್ತಾರೆ ಮ್ಯಾಜಿಕ್ಕು, ಏನೋ ಮಾಡ್ಬಿಡ್ತಾರೆ, ಇಷ್ಟು ಸೀಟ್ ಬಂದ್ಬಿಡುತ್ತೆ, ಅಷ್ಟು ಸೀಟ್ ಬಂದ್ಬಿಡುತ್ತೆ ಅಂತೆಲ್ಲ ಬಹಳ ದೊಡ್ಡ ಪ್ರಶಾಂತ್ ಕಿಶೋರ್ ಮ್ಯಾಜಿಕ್ ಮಾಡ್ಬಿಡ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ರು. ಝೀರೋ. NDA ಸ್ಟ್ರೈಟ್ ಅವೇ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿದೆ. ಸದೃಢ ವಿರೋಧ ಪಕ್ಷ ಆಗ್ಲಿಕ್ಕೂ ಕಷ್ಟ ಇದೆ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಎಲೆಕ್ಷನ್ ಸೋಲುಗಳ ಲಿಸ್ಟ್ಗೆ ಮತ್ತೊಂದು ಹೊಸ ಸೇರ್ಪಡೆ ಬಿಹಾರ್ನ ಎಲೆಕ್ಷನ್. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬಿಹಾರ ಎಲೆಕ್ಷನ್ ಕಳೆದ 2 ತಿಂಗಳಿಂದ ಬಹಳ ದೊಡ್ಡ ಚರ್ಚೆಯಲ್ಲಿದ್ದಂತಹ ವಿಷಯ. ಬಿಹಾರದ ಎಲೆಕ್ಷನ್ ಏನಾಗಬಹುದು ಈ ಸಲ, ನಿತೀಶ್ ಕುಮಾರ್ಗೆ ಮತ್ತೆ ಅವಕಾಶ ಕೊಡ್ತಾರಾ ಇಲ್ಲ ಕಳಿಸ್ಬಿಡ್ತಾರಾ, ಆಂಟಿ ಇನ್ಕಂಬೆನ್ಸ್ ಆಗಿದೆಯಾ ಅನ್ನುವ ರೀತಿಯಲ್ಲಿ ಬಹಳ ದೊಡ್ಡ ಚರ್ಚೆಗಳು ನಡೀತಾ ಇತ್ತು. ಒಂದು ಕಡೆ NDA ಮತ್ತು ಒಂದು ಕಡೆ ಮಹಾಗಠಬಂಧನ್, ಕಾಂಗ್ರೆಸ್ ನಾಯಕತ್ವದ ಮಹಾಗಠಬಂಧನ್, ಈ ಕಡೆ BJP ನಾಯಕತ್ವದ NDA ಮೈತ್ರಿಕೂಟಗಳು ಬಹಳ ದೊಡ್ಡ ಫೈಟ್ನಲ್ಲಿತ್ತು. ಏನು ಮತಗಟ್ಟೆ ಸಮೀಕ್ಷೆಗಳೆಲ್ಲ ಹೇಳಿದ್ವು ಬರುತ್ತೆ NDA ಒಂದಿಷ್ಟು ಸೀಟುಗಳನ್ನು ತಗೊಂಡು ಅವ್ರು ಮೆಜಾರಿಟಿ ಬರ್ತಾರೆ ಅನ್ನುವ ಅರ್ಥದಲ್ಲಿ ಮಾತಾಡಿದ್ರು ಸಹಿತ ಇವತ್ತಾಗಿರೋದು ಕ್ಲೀನ್ ಸ್ವೀಪ್. ಅಂದರೆ ಹತ್ತತ್ರ ಅಲ್ಲ ರೀ, ಅಂದರೆ ಒಂದು ಯೋಚನೆ ಮಾಡಬೇಕಲ್ಲ, ಯೋಚನೆ ಮಾಡುವ ಹಂತದಲ್ಲೂ ಅಲ್ಲ ಆ ರೀತಿ. ಅಂದರೆ ನೀವು ನೋಡಿ, ಈಗ ನಾನು ಲಾಸ್ಟ್ ಅಪ್ಡೇಟ್ ನಾನು ಹೇಳ್ತಾ ಇರೋದು 243 ಆದಮೇಲೆ 33 ಮಹಾಗಠಬಂಧನ್, 204 NDA ಆಸ್ ಎಫ್ ನಾವು. ಅಂದರೆ ನಾನು ಇವಾಗ ಈ ವಿಡಿಯೋ ಮಾಡುವ ಸಂದರ್ಭದಲ್ಲಿ 200 ಮೇಲಂತೂ NDA ಮಾರ್ಕ್ ಮಾಡಬಹುದು ಅಂತ ಅನ್ನಿಸ್ತಾ ಇದೆ. ಇಲ್ಲಿ BJP ಈ ಕ್ಷಣದವರೆಗೆ ನಾನು ಹೇಳ್ತಾ ಇರೋದು 90ಕ್ಕಿಂತ ಹೆಚ್ಚು ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ. JDU 84 ಡಿಕ್ಲೇರ್ ಆಗ್ತಾ ಇದೆ. LJP ವೆರಿ ಇಂಪಾರ್ಟೆಂಟ್. LJP ಕಂಟೆಸ್ಟ್ ಮಾಡಿದ್ದು ಕೇವಲ 29 ಕಡೆಯಲ್ಲಿ 29 ಕ್ಷೇತ್ರಗಳಲ್ಲಿ ಮಾತ್ರ ಕಂಟೆಸ್ಟ್ ಮಾಡಿ ಸ್ಟ್ರೈಟ್ ಅವೇ 20 ಸೀಟ್ಗಳನ್ನು ತನ್ನದಾಗಿಸಿಕೊಂಡಿದೆ. ಆಮೇಲೆ ಅದಕ್ಕೆ ಹೇಳ್ತಾ ಇರೋದು ಚಿರಾಗ್ ಪಾಸ್ವಾನ್ DCM ಆದರೂ ಆಶ್ಚರ್ಯ ಏನಿಲ್ಲ ಅಂತ. ಅಂದರೆ ಆಲ್ಮೋಸ್ಟ್ ಆಲ್ 70 to 75% ಅಷ್ಟು ಸೀಟ್ಗಳನ್ನು ಕ್ಯಾಪ್ಚರ್ ಮಾಡೋದಿದೆಯಲ್ಲ, ತನ್ನ ಕೊಟ್ಟಿರುವ ಅವಕಾಶಗಳಲ್ಲಿ NDA ಕೊಟ್ಟಂತಹ 29 ಕ್ಷೇತ್ರಗಳಲ್ಲಿ ನೀವು ಕಂಟೆಸ್ಟ್ ಮಾಡಬಹುದು ಅಂದಾಗ ಆ 29ರಲ್ಲಿ ಸ್ಟ್ರೈಟ್ ಅವೇ 20 ಸೀಟ್ಗಳಲ್ಲಿ ಗೆದ್ದು ಬಹಳ ಅದ್ಭುತವಾದ ಕೆಲಸವನ್ನು ಚಿರಾಗ್ ಪಾಸ್ವಾನ್ ಮಾಡಿದ್ದಾರೆ. ಮತ್ತೊಂದು ಕಡೆ RJD ಬಹಳ ಹೋಪ್ಸಲ್ಲಿತ್ತು. ಅದರಲ್ಲೂ ಸಾಧ್ಯವೇ ಇಲ್ಲದಂಥ ಗ್ಯಾರಂಟಿಗಳನ್ನೆಲ್ಲ ಕೂಡ ಸ್ಟಾರ್ಟ್ ಮಾಡ್ಬಿಡ್ತು. ಸಾಧ್ಯವೇ ಇಲ್ಲ ಅಂದರೆ ಬಿಹಾರದ ಎಕಾನಮಿಯನ್ನ ನುಚ್ಚು ನೂರು ಮಾಡಿ ಸರ್ವನಾಶ ಮಾಡುವ ಹಂತಕ್ಕೆ, ಅಂದರೆ ಒಂದೇ ಸಲ ಹೆಣ್ಮಕ್ಳಿಗೆಲ್ಲ 50-30 ಸಾವಿರ ಹಾಕ್ಬಿಡ್ತೀನಿ, ಪ್ರತಿ ಮನೆಗೂ ಗೌರ್ಮೆಂಟ್ ಕೆಲಸ ಕೊಡ್ತೀನಿ ಅಂದ್ರೆ ಏನೇನು ಸಾಧ್ಯ ಇದೆ ಒಟ್ಟಿನಲ್ಲಿ ಗೆದ್ರೆ ಸಾಕು ಅನ್ನೋ ಹಠಕ್ಕೆ ಬಿದ್ದ ಹಾಗೆ RJD ಕೆಲಸ ಮಾಡ್ತಲ್ಲಿ. ಬಟ್ ಕೇವಲ 25 ಆಸುಪಾಸಿನಲ್ಲಿ ನಿಂತ್ಕೋಬೇಕಾದ ಪರಿಸ್ಥಿತಿ ಬಂದಿದೆ. ಕಾಂಗ್ರೆಸ್ ಬಿಡಿ, ಬೇಸರ ಏನು ಅಂತಂದ್ರೆ ಇವತ್ತು ದೇಶದ ಮೊದಲ ಪ್ರಧಾನಮಂತ್ರಿ, ಕಾಂಗ್ರೆಸ್ನಿನ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬ ಇವತ್ತು. ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬದ ದಿನ ಬಂದಂತಹ ಈ ರಿಸಲ್ಟ್ ನೆಹರು ಅವರಿಗೆ ಅದೆಷ್ಟು ಬೇಸರ ಮಾಡಿಸಿರುತ್ತೋ ಗೊತ್ತಿಲ್ಲ. ಇವತ್ತು ನೋಡಿದ್ರೆ 5ರ ಆಸ್ಪಾಸ್ನಲ್ಲಿದ್ದಾರೆ. ಡಬಲ್ ಡಿಜಿಟ್ ಬಿಟ್ಬಿಡಿ, ಸಿಂಗಲ್ ಡಿಜಿಟಲ್ಲೂ 5, 6 ಅಲ್ಲಿ ಅಲ್ಲಾಡ್ತಾ ಇದ್ದಾರೆ. ಗೊತ್ತಿಲ್ಲ, 4ಕ್ಕೂ ಹೋಗ್ಬೋದು, 6ಕ್ಕೂ ಹೋಗ್ಬೋದು, ಬಟ್ ಅಲ್ಲಾಡ್ತಿದ್ದಾರೆ. ಮತ್ತು ಬಹಳ ಒಪ್ಪಿದ್ದು ಜನ್ಸುರಾಜ್ ಬಗ್ಗೆ. ಏನೋ ಮಾಡ್ಬಿಡ್ತಾರೆ ಮ್ಯಾಜಿಕ್ಕು, ಏನೋ ಮಾಡ್ಬಿಡ್ತಾರೆ, ಇಷ್ಟು ಸೀಟ್ ಬಂದ್ಬಿಡುತ್ತೆ, ಅಷ್ಟು ಸೀಟ್ ಬಂದ್ಬಿಡುತ್ತೆ ಅಂತೆಲ್ಲ ಬಹಳ ದೊಡ್ಡ ಪ್ರಶಾಂತ್ ಕಿಶೋರ್ ಮ್ಯಾಜಿಕ್ ಮಾಡ್ಬಿಡ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ರು. ಝೀರೋ. 0. ಯಾವ ಮ್ಯಾಜಿಕ್ಕು ನಡೀಲಿಲ್ಲ. ಏನೊಂದು ಹೋಪ್ ಇತ್ತು ಅಂತಂದ್ರೆ ಜನ್ಸುರಾಜ್ ಒಂದಿಷ್ಟು ಇಂಪ್ಯಾಕ್ಟ್ಗಳನ್ನು ಮಾಡಿ ಒಂದಿಷ್ಟು ಓಟ್ಗಳನ್ನು ಕಿತ್ತರೆ ಅದು BJPಯ ಓಟ್ಗಳನ್ನು ಕೀಳುತ್ತೆ. BJPಯ ಓಟ್ಗಳನ್ನೆಲ್ಲಾದರೂ ಕಿತ್ತರೆ ಅದು ಪ್ಲಸ್ ಆಗುತ್ತೆ ಈ ಕಡೆ ಮಹಾಗಠಬಂಧನ್ಗೆ ಅಂತ ಬಹಳ ಥಿಂಕ್ ಮಾಡಿದರು. ಏನೂ ಆಗಲಿಲ್ಲ ಆ ಥರದ್ದು. NDA ಸ್ಟ್ರೈಟ್ ಅವೇ ಕ್ಲೀನ್ ಸ್ವೀಪ್ ಮಾಡಿಬಿಟ್ಟಿದೆ. ಕ್ಲೀನ್ ಸ್ವೀಪು. ಆ ಕಡೆ JDU ಹೋದ್ಸಲಿಗಿಂತ ಹತ್ತತ್ರ 30 ಸೀಟಕ್ಕಿಂತ ಜಾಸ್ತಿ ಸೀಟನ್ನು ವಿನ್ ಆಗಿದೆ. ಹೋದ್ಸಲ 54-55 ಆಸ್ಪಾಸಲ್ಲಿದ್ದು ಈ ಸರಿ 84 ಚಿಲ್ಲರೆ ಹತ್ತತ್ರ ಇದ್ದಾರೆ. ಹೋಗ್ಬೋದು, ಅದಿನ್ನು ಒಂದು 3-4 ಆ ಕಡೆ ಈ ಕಡೆ ಆಗ್ಬೋದು, ಪ್ಲಸ್ ಮೈನಸ್ಸು. LJP 20, HIM 5, RLM 4, ಟೋಟಲ್ ಆಲ್ಮೋಸ್ಟ್ ಆಲ್ 200 ಮೇಲ್ಗಡೆ NDA ಕಾಣ್ತಾ ಇದೆ. ಎಲ್ಲ ಮಹಾಗಠಬಂಧನ್ ಎಲ್ಲ ಪಕ್ಷಗಳು ಸೇರಿಸಿ 33-34ರಲ್ಲಿ ಪಲ್ಟಿ ಹೊಡಿತಾ ಇದ್ದಾರೆ.
ಸದೃಢ ವಿರೋಧ ಪಕ್ಷ ಆಗ್ಲಿಕ್ಕೂ ಕಷ್ಟ ಇದೆ ಅನ್ನುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದೃಢ ವಿರೋಧ ಪಕ್ಷ ಆಗ್ಲಿಕ್ಕೂ ಸಹಿತ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಮಹಾಗಠಬಂಧನ್ ಬಂದು ನಿಂತಿದೆ. ರಾಹುಲ್ ಗಾಂಧಿ ಅವರ ಎಲೆಕ್ಷನ್ ಸೋಲುಗಳ ಲಿಸ್ಟ್ಗೆ ಮತ್ತೊಂದು ಹೊಸ ಸೇರ್ಪಡೆ ಬಿಹಾರ್ನ ಎಲೆಕ್ಷನ್. ತುಂಬಾ ಆಶ್ಚರ್ಯಕರ ಅನ್ನುವಂತಹ ಹೊಸ ಮುಖಗಳನ್ನ ಇಟ್ಟುಕೊಂಡು ಸಾಕಷ್ಟು ಕ್ಷೇತ್ರಗಳಲ್ಲಿ ಗೆಲ್ಲಲು, ಅಲ್ಲಿ ನಗರಂತಹ ಕ್ಷೇತ್ರದಲ್ಲಿ ಯಾವುದೊಂದು ಸುಗಮ ಸಂಗೀತ ಗಾಯಕಿಯನ್ನು ಇಟ್ಟು ಅಲ್ಲಿನ ಆ ಕ್ಷೇತ್ರವನ್ನು ವಿನ್ ಆಗುವಂತಹ ಕೆಲಸವನ್ನು ಬಿಜೆಪಿ ಮಾಡಿದೆ. ಬಹಳ ಹಾರ್ಡ್ ಎಫರ್ಟು, ನೀಟ್ ಎಫರ್ಟು, ಡೆವಲಪ್ಮೆಂಟ್ ವಿಷನ್ ಇಟ್ಕೊಂಡು ಮಾಡಿದಂತಹ ಬಿಹಾರದ ಎಲೆಕ್ಷನ್ ಈ ಸಲದ ಮತ್ತೊಂದು ಆಶ್ಚರ್ಯ ಏನು ಅಂತಂದ್ರೆ, ಹೋದ ಸಲ ಕೇವಲ 57% ವೋಟಿಂಗ್ ಆಗಿತ್ತು, ಈ ಸಲ 10% ಜಾಸ್ತಿ 67% ವೋಟಿಂಗ್ ಆಗಿದೆ. ಸೊ ಅದು ಬಿಜೆಪಿಗೆ ಬಹಳ ದೊಡ್ಡ ಪ್ಲೇಸ್ ಆಗಿದೆ. ಯೂತ್ ಕನ್ಸಾಲಿಡೇಟ್ ಆಗಿ NDAಗೆ ವೋಟ್ ಮಾಡಿರುವಂತೆ ಕಾಣ್ತಾ ಇದೆ. ಬಹಳ ಆರೋಗ್ಯ ಹದಗೆಟ್ಟಿತ್ತು, ಬಹಳ ಸಮಸ್ಯೆ ಆಗಿತ್ತು, ಅವರಿಗೆ ಓಡಾಡಕ್ಕಾಗ್ತಿಲ್ಲ, ಸರಿಯಾಗಿ ಕಾಣ್ತಿಲ್ಲ ಅಂತೇಳಿ ನಿತೀಶ್ ಕುಮಾರ್ ಅವರನ್ನ ಟೀಕಿಸಿದ ಭರದಲ್ಲಿ ಅಪೋಸಿಷನ್ ಅವರು ನಿತೀಶ್ ಕುಮಾರ್ ತಾನಿನ್ನೂ ಸದೃಢ, ರಾಜಕೀಯದಲ್ಲಿ ನಾನಿನ್ನೂ ಗಟ್ಟಿಯಾಗಿ ನಿಂತುಕೊಳ್ಳುವ ತಾಕತ್ ನನಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಇವತ್ತು ತೋರಿಸಿದ್ದಾರೆ. ಹಾಗಾಗಿಯೇ ಅವರ JDU 80ಕ್ಕಿಂತ ಹೆಚ್ಚು ಸೀಟ್ಗಳನ್ನು ಪಡೆಯಲು ಸಾಧ್ಯವಾಗಿದೆ. ನಿತೀಶ್ ಕುಮಾರ್ ಇವತ್ತಿಗೂ ಸದೃಢವಾಗಿ, ನನ್ನ ಪ್ರಕಾರ ಅವರೇ ಈಗ ಮತ್ತೆ ಮುಖ್ಯಮಂತ್ರಿಯ ಗಾದಿ ಹಿಡಿದ್ರು ಆಶ್ಚರ್ಯವೇನಿಲ್ಲ. ಗೊತ್ತಿಲ್ಲ, ಬಿಜೆಪಿ ಇದನ್ನ ಈಗ NDA ಮೈತ್ರಿಕೂಟದಲ್ಲಿ ಹೈಯೆಸ್ಟ್ ಸೀಟ್ಸ್ ಬಿಜೆಪಿಗೆ ಬಂದಿದ್ರು ಸಹಿತ JDU ಪಾತ್ರ ಬಹಳ ದೊಡ್ಡದಿರೋದ್ರಿಂದ ಅಲ್ಲಿ ಅಟ್ ದ ಸೇಮ್ ಟೈಮ್ LJP ತನಗೆ ಸಿಕ್ಕ ಅವಕಾಶದಲ್ಲಿ ಅದ್ಭುತವಾಗಿ ಕೆಲಸ ಮಾಡಿರೋದ್ರಿಂದ ಹೇಗೆ ಡಿವೈಡ್ ಆಗುತ್ತೆ ಇವಾಗ ಅಂದ್ರೆ ಯಾರ್ಯಾರು ಮಂತ್ರಿ ಖಾತೆಗೆ ಇವಾಗ ಕಾಯ್ತಾ ಕೂತಿರ್ತಾರಲ್ಲ, ಆ ಮಂತ್ರಿಗಳನ್ನ ಯಾವ್ಯಾವ ಪಕ್ಷದಿಂದ ಯಾರ್ಯಾರಿಗೆ ಯಾವ ಅಧಿಕಾರವನ್ನು ಕೊಟ್ಟು ಬಿಹಾರವನ್ನ ನಡೆಸ್ತಾರೆ ಅನ್ನೋದನ್ನ ನೋಡ್ಬೇಕೀಗ. ಬಟ್ ಒಂದಂತೂ ಸತ್ಯ, ಮಹಾಗಠಬಂಧನ್ಗೆ ಬಹಳ ದೊಡ್ಡ ನಿರಾಸೆ. ಲಿಟ್ರಲಿ ಡೆಲ್ಲಿಯ ಕಾಂಗ್ರೆಸ್ ಆಫೀಸ್ನ ವಿಜುವಲ್ಸ್ಗಳನ್ನ ನೋಡ್ತಾ ಇದ್ದೆ ಈಗ ನಾನು. ಯಾರು ಬಿಕೋ ಅಂತ ಇದೆ. ಏನಂತ ಸಂಭ್ರಮಿಸ್ತೀರಿ? 5 ಸೀಟ್ ತಗೊಳುತ್ತೆ ಒಂದು ರಾಷ್ಟ್ರೀಯ ಪಕ್ಷ ಅಂತಂದ್ರೆ 243 ಕ್ಷೇತ್ರಗಳಲ್ಲಿ 243 ಕ್ಷೇತ್ರಗಳಿರುವಂಥ ವಿಧಾನಸಭೆಯಲ್ಲಿ ಕರೆಕ್ಟಾಗಿ ಒಂದು ಸೀಟ್ ಶೇರಿಂಗ್ನ ಕರೆಕ್ಟಾಗಿ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬರ್ದೇನೆ ಒಂದು ಅದನ್ನೇ ಹೇಳ್ತೀನಿ, ಸದೃಢ ವಿರೋಧ ಪಕ್ಷವೂ ಆಗದೇ ಇರುವಂತಹ ಪರಿಸ್ಥಿತಿಗೆ ತಲುಪೋದಿದೆಯಲ್ಲ, ಅದು ಬಹಳ ಅವಮಾನಕರ. ಕೆಲವರು ಬಹಳ ದೊಡ್ಡ ದೊಡ್ಡ ಭಾಷಣಗಳನ್ನು ಮುಗಿತಾ ಇದ್ರು, ಈ ಸಲ ಬಿಹಾರ್ನಲ್ಲಿ ಹಂಗಾಗುತ್ತೆ ಹಿಂಗಾಗುತ್ತೆ, 100% ಕಾಂಗ್ರೆಸ್ನ ಕೈಗೆ ಅಧಿಕಾರ ಕೊಡ್ತಾರೆ, ಮಹಾಗಠಬಂಧನ್ ಬಹಳ ದೊಡ್ಡ ಮ್ಯಾಜಿಕ್ ಮಾಡುತ್ತೆ. ಯಾವ ಮ್ಯಾಜಿಕ್ಕೂ ನಡೀಲಿಲ್ಲ. ಇದಕ್ಕೆ ಕಾರಣಗಳೇನು ಅನ್ನೋದನ್ನ ಈಗ ಪತ್ತೆ ಹಚ್ಚಬೇಕು. ತಾನು ಮಾಡುತ್ತಿರುವ ವೋಟ್ ಚೋರಿ ಅಂತ ಹೇಳಿ ಎಲ್ಲಿ ವೋಟ್ ಚೋರಿ? ಇವಾಗಲೂ ಇದಾದ ಕೂಡಲೇ ಮತ್ತೆ ಹೇಳ್ತಿದ್ದಾರೆ, ಇಲ್ಲಿ ವೋಟ್ ಚೋರಿ ಆಗಿದೆ, ಮತಗಳ್ಳತನ ಆಗಿದೆ, ಅದಕ್ಕೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೇನಿದೆ ಅಸ್ತ್ರ? ನೀವು ಗೆದ್ದಾಗ ಎಲ್ಲವೂ ಸರಿ ಇರುತ್ತೆ, ನೀವು ಸೋತಾಗ ಮತಗಳ್ಳತನ ಆಗುತ್ತೆ, ವೋಟ್ ಚೋರಿ ಆಗುತ್ತೆ. ಇದನ್ನು ಜನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಗೆದ್ರೂ ಲಾಭ ಇಲ್ಲ, ಸೋತ್ರೂ ಲಾಭ ಇಲ್ಲ ಅನ್ನುವ ಪರಿಸ್ಥಿತಿ ಯಾವುದಾದ್ರೂ ಒಂದು ಪಕ್ಷ ಬಂದುಬಿಟ್ರೆ ಅವಾಗ ಜನ ನಿರ್ಧಾರ ಮಾಡ್ತಾರೆ, ಇವ್ರಿಗೆ ಏನು ಮಾಡಿದ್ರೂ ಉಪಯೋಗ ಇಲ್ಲ, ಅಟ್ಲೀಸ್ಟ್ ನಾವು ಕನ್ಸಾಲಿಡೇಟ್ ಆಗಿ ಒಂದು ಕಡೆ ನಿಂತ್ಕೊಳ್ಳೋಣ ಅಂತ ನಿಂತು ಬಿಡ್ತಾರೆ. ಎಷ್ಟೆಷ್ಟು ಬೇರೆ ಬೇರೆ ಟ್ರಿಕ್ಗಳನ್ನು ಮಾಡಿಕೊಂಡು ಬಂದರೂ ಸಹಿತ ಅದು ವರ್ಕ್ ಆಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ. NDA ಸದೃಢವಾಗಿ ಬಹುಮತದಿಂದ ಬಿಹಾರ್ನಲ್ಲಿ ಸರ್ಕಾರವನ್ನು ರಚನೆ ಮಾಡಲಿದೆ. ಏನನ್ನಿಸ್ತು ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.